ಅಲೆಮಾರಿ ಜನಾಂಗಕ್ಕೆ ಪ್ರತ್ಯೇಕ ಮೀಸಲು ನೀಡುವಂತೆ ಆಗ್ರಹ. ಗಂಗಾವತಿ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಲೆಮಾರಿ ಜನಾಂಗವನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದು, ಪ್ರತ್ಯೇಕವಾಗಿ 1% ಮೀಸಲಾತಿ ಸೌಲಭ್ಯವನ್ನು ಕಲ್ಪಿಸಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕಲ್ಯಾಣ ಕರ್ನಾಟಕ ವಿಭಾಗೀಯ ಅಧ್ಯಕ್ಷ ಹಂಪೇಶ್ ಹರಿಗೋಲ್ ಹೇಳಿದರು. ಅವರು ಗುರುವಾರದಂದು ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಇತ್ತೀಚೆಗಷ್ಟೇ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ಸಭೆಯಲ್ಲಿ ಪರಿಶಿಷ್ಟ ಜಾತಿಯ ಒಳಪಂಗಡದ ಮೀಸಲಾತಿಗೆ ಸಂಬಂಧಿಸಿದಂತೆ ಎಡ ಮತ್ತು ಬಲಪಂಥೀಯರಿಗೆ ತಳಾ ಆರಾದಂತೆ ಒಟ್ಟು 12% ಒಳ ಮೀಸಲಾತಿ ಸೌಲಭ್ಯವನ್ನು ಕಲ್ಪಿಸಿದ್ದು ಸ್ವಾಗತದಾಯಕ. ಉಳಿದಂತೆ 5% ಇತರೆ ಪರಿಶಿಷ್ಟ ಜಾತಿಗೆ ಸಂಬಂಧಿಸಿದಂತೆ ಮೀಸಲಾತಿ ಸೌಲಭ್ಯ ಕಲ್ಪಿಸಿದ ಹಿನ್ನೆಲೆಯಲ್ಲಿ ಅಲೆಮಾರಿ ಜನಾಂಗಕ್ಕೆ ಹಾಗೂ ಒಳಪಂಗಡಕ್ಕೆ ಅನ್ಯಾಯವಾಗಿದ್ದು, ಶಿಕ್ಷಣ, ರಾಜಕೀಯ ಹಾಗೂ ಆರ್ಥಿಕ ಕ್ಷೇತ್ರಗಳಲ್ಲಿ ಸಂಪೂರ್ಣವಾಗಿ ಸಂಕಷ್ಟದಲ್ಲಿರುವ ಈ ಜನಾಂಗಕ್ಕೆ ಮುಖ್ಯಮಂತ್ರಿಗಳು ಪ್ರತ್ಯೇಕವಾದ 1% ಮೀಸಲಾತಿ ಸೌಲಭ್ಯ ಕಲ್ಪಿಸಬೇಕೆಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಬುಡುಗ ಜಂಗಮ ತಾಲೂಕು ಅಧ್ಯಕ್ಷ ಕಲ್ಯಾಣಂ ನಾಗರಾಜ್ ಮಾತನಾಡಿ, ಸದಾಶಿವ ಆಯೋಗ ವರದಿ ಹಾಗೂ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಅಲೆಮಾರಿ ಜನಾಂಗಕ್ಕೆ 1% ಮೀಸಲಾತಿ ಸೌಲಭ್ಯ ಕಲ್ಪಿಸಬೇಕೆಂದು ವರದಿ ನೀಡಿದರೂ ಸಹ ಇತರೆ ಪರಿಶಿಷ್ಟ ಜಾತಿಯ ವ್ಯಾಪ್ತಿಗೆ ಒಳಪಡಿಸಿರುವುದು ಖಂಡನೀಯವಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಮಾಜದ ನ್ಯಾಯ ಸಮಿತಿಯ ಅಧ್ಯಕ್ಷ ರಾಮಣ್ಣ, ಅಧ್ಯಕ್ಷ ಕೃಷ್ಣ, ರೆಮನೂರಪ್ಪ, ವೆಂಕಣ್ಣ, ಯಾದವ್, ಧರ್ಮಣ್ಣ ಇತರರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಅಖಂಡ ಭಾರತ ದೇಶದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಾತ್ಮಕವಾದ ST 151 ಜಾತಿ, SC 101 ಜಾತಿಯಲ್ಲಿ ಮೀಸಲಾತಿ ಒಳಪಡಿತ್ತು. ಈ ಮೀಸಲಾತಿಯಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಮಾದಿಗ ದಂಡೋರ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ SC ಜಾತಿಗಳಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಮಾಡಬೇಕಂತ ಸುಮಾರು 35 ವರ್ಷಗಳ ಬೇಡಿಕೆ ಇತ್ತು. ಈ ಬೇಡಿಕೆಯನ್ನು ಏನಪ್ಪ ಅಂದರೆ ಇವತ್ತು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರ ಸರ್ಕಾರದ ನೇತೃತ್ವದಲ್ಲಿ ಇವತ್ತು ಸದಾಶಿವ ಆಯೋಗವನ್ನು ರಚನೆ ಮಾಡಲು ಸದಾಶಿವ ಆಯೋಗ ಮತ್ತು ನಾಗಮೋಹನ್ ದಾಸ್ ಅವರ ಒಂದು ವರ್ಷದ 3-4 ದಿನಗಳ ನಂತರ ಇವತ್ತು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದೆ. ಆ ಸರ್ಕಾರ ಏನಪ್ಪ ಅಂದರೆ ಇವತ್ತಿರ್ತಕ್ಕಂಥ ಮಾದಿಗರಿಗೆ 6% ಮತ್ತು ಮಾದಿಗರ ಒಳ ಮೀಸಲಾತಿಗೆ 6%, ಚಲುವಾದಿ ಮತ್ತು ಇನ್ನಿತರ ಅವರಿಗೆ 6% ಮತ್ತು ಅಸ್ಪೃಶ್ಯರ ಸ್ಪರ್ಶ ಮತ್ತು ಅಸ್ಪೃಶ್ಯರ 5%. ಅದರಲ್ಲಿ ಏನಪ್ಪ ಅಂದ್ರೆ ಇದೆಲ್ಲ ಒಳ ಮೀಸಲಾತಿ ಜಾರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ಸ್ವಾಗತ ಕೋರುತ್ತಾ, ಅದರಲ್ಲಿ ಒಂದು ನ್ಯೂನತೆಯಾಗಿ ಏನಪ್ಪ ಅಂದ್ರೆ ಒಂದು ಅಲೆಮಾರಿ ಜನಾಂಗವನ್ನು ಕಡೆಗಣಿಸಿದ್ದಾರೆ ಸಿದ್ದರಾಮಯ್ಯ ಮತ್ತು ನಾಗಮೋಹನ್ ದಾಸ್ ಅವರು. ಇವತ್ತು ಅಲೆಮಾರಿ ಜನಾಂಗ ಬಂದರೆ ಇವತ್ತು ನಮ್ಮ ದೇಶದಲ್ಲಿ ರಾಮಾಯಣ ಮಹಾಭಾರತ ಐತಿ. ಆ ಮಹಾಭಾರತ ಇವತ್ತು ಕೆಲವೇನಪ್ಪ ಅಂದ್ರೆ ವಚನ ಪ್ರವಚನಕಾರರು ಮತ್ತು ಮೇಲ್ಜಾತಿ ವರ್ಗದವರಿಗೆ ರಾಮಾಯಣ ಮಹಾಭಾರತ ಗೊತ್ತು. ತಥಾಗತ ನಂತರ ಇವತ್ತು ಅಲೆಮಾರಿ ಜನಾಂಗಕ್ಕೆ ಇವತ್ತು ರಕ್ತಗತದಲ್ಲಿ ಬಂದಿದೆ. ಇವತ್ತು ರಾಮಾಯಣ ಇವತ್ತೇನಪ್ಪ ಅಂದರೆ ಒಂದು ಮಗು ಆಂಜನೇಯ ಪಾತ್ರ ಮಾಡಿದ ಸಣ್ಣ ಮಗುವಿನಿಂದ ದೊಡ್ಡ ಆಂಜನೇಯ ಮಹಾ ಬೆಟ್ಟದವರೆಗೆ ಇರ್ತಕ್ಕಂಥ ಒಂದು ಅಲೆಮಾರಿ ಜನಾಂಗ ಪ್ರದರ್ಶನ ಮಾಡಿ, ಅಥವಾ ರಾವಣನ ಏನೋ ಪಾತ್ರ ಮಾಡಿ, ಅಥವಾ ಭೀಮನ ಪಾತ್ರ ಮಾಡಿ, ಇಲ್ಲಿರ್ತಕ್ಕಂಥ ನಮ್ಮ ಗತ ವೈಭವದ ರಾಮಾಯಣ ಮತ್ತು ಪವಿತ್ರವಾದ ಮತ್ತು ಮಹಾಭಾರತ ಗ್ರಂಥವನ್ನೇ ಇವತ್ತು ನಮ್ಮ ಅಲೆಮಾರಿ ಜನಾಂಗ ಇವತ್ತು ದಿನಗಳಲ್ಲಿ ಅವ್ರು ಪ್ರದರ್ಶನ ಮಾಡ್ತಾರೆ, ಹಗಲು ಬೇಸಿದಾರಾಗ್ತಾರೆ. ಮತ್ತು ಅವ್ರು ಏನಪ್ಪ ಅಂದ್ರೆ ಶಿಕ್ಷಣದಲ್ಲಿ ಹಿಂದದ ಏನಪ್ಪ ಸದಾಶಿವ ಆಯೋಗ ಜಾರಿ ಮಾಡೋದು ಏನಪ್ಪ ಅಂದ್ರೆ ಅವರಿಗೆ ಒಂದು ಒಳ ಮೀಸಲಾತಿಯಲ್ಲಿ 1% ಕೊಟ್ಬಿಟ್ಟಿತ್ತು. ಸ್ಪರ್ಶ ಜನಾಂಗದ SCಗಳ ಜೊತೆಯಲ್ಲಿ ಇವತ್ತು ಅಲೆಮಾರಿ ಜನಾಂಗವನ್ನು ಸೇರಿಸಿದೆ. ಇದು ನಮ್ಮ ಖಂಡನೀಯ. ಅವರಿಗೆ ಸ್ಪೆಷಲ್ ಆಗಿ 1% ಒಳ ಮೀಸಲಾತಿಯನ್ನು ಅಲೆಮಾರಿ ಜನಕ್ಕೆ ಕೊಡಬೇಕಂತ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗೆ ಮತ್ತು ನಾಗಮೋಹನ್ ದಾಸ್ ಅವರಿಗೆ ಮತ್ತು ರಾಜ್ಯದ 224 MLAಗಳಿಗೆ ಮತ್ತು ಶಾಸಕರ ಸಚಿವರಿಗೆ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಇವತ್ತು ಅಲೆಮಾರಿ ಜನಾಂಗಕ್ಕೆ ನಮ್ಮ ಬೆಂಬಲ ಇರ್ತದೆ. ಅದೇ ರೀತಿಯಾಗಿ ನಮ್ಮ ಶಿವರಾಜ್ ತಂಗಡಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತೆಲ್ಲರ ಈ ಭಾಗದಲ್ಲಿರ್ತಕ್ಕಂಥ ನಮ್ಮ ಸಿದ್ದಾಪುರ ಮತ್ತು ಜಿಲ್ಲಾ ಉಸ್ತುವಾರಿ ಅವರೆಲ್ಲ ಈ ಜಿಲ್ಲೆನೇ ಕಂಡುಬಂದಂಥ ಒಂದು ಅಲೆಮಾರಿ ಜನಾಂಗ ಇವತ್ತು ಎಲ್ಲೇ ಹೋದ್ರು ಕೂಡ ಇರ್ತಕ್ಕಂಥ ಕುದುರೆಮತಿಯಲ್ಲಿ ಇರ್ತಕ್ಕಂಥ ದೊಡ್ಡ ಸಮೂಹ ಐತೆ, ಗಂಗಾವತಿಯಲ್ಲಿ ಐತೆ, ಸಿದ್ದಾಪುರದಲ್ಲಿ ಐತೆ, ಕಾವಲಿಯಲ್ಲಿ ಐತೆ. ಈ ಜನಾಂಗವನ್ನು ನೋಡಿ ಅವರಿಗೆ ಹಿಂದುಳಿದಿದ್ದಾರೆ. ದಿನನಿತ್ಯದಲ್ಲಿ ಅವರು ಭಿಕ್ಷಕನೆ ಮತ್ತು ಅವರ ಹಗಲು ವೇಷ ಅಥವಾ ಇರ್ತಕ್ಕಂಥ ಎಲ್ಲ ವೇಷಭೂಷಣಗಳನ್ನು ನೋಡಿ ಅವ್ರು ಏನಪ್ಪ ಅಂದ್ರೆ ಒಂದು ಚರಿತ್ರೆನೇ ಇದೆ. ಆ ಚರಿತ್ರೆಗೆ ಇವತ್ತೇನಪ್ಪ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ
ಒಂದು ಅಲೆಮಾರಿ ಜನಕ್ಕೆ ಒಂದು ಮೀಸಲಾತಿ ಕೊಡಬೇಕಾಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಸಂಘ ಸಮಿತಿ ಪರವಾಗಿ ಅವ್ರು ಬೆನ್ನೆಂದಿರ್ತೀವಿ. ಅವ್ರು ಎಲ್ಲೇ ಹೋದ್ರು ಕೂಡ ಅವ್ರ ಹೋರಾಟದಲ್ಲಿ ನಾವು ಭಾಗಿಯಾಗ್ತಿರ್ತೀವಿ ಅಂತ ನಾನು ಮತ್ತೊಂದು ಪತ್ರಿಕಾ ಮಾಧ್ಯಮ ಮತ್ತು ಮೀಡಿಯಾ ಮಾಧ್ಯಮದ ಜೊತೆಗೆ 23 ದಿನದಿಂದ ಬೆಂಗಳೂರಿನಲ್ಲಿ ರ್ಯಾಲಿ ನಡೀತಿದೆ ಸರ್. ಯಾಕಂದರೆ ನಮಗೆ ಮೀಸಲಾತಿ ಬಗ್ಗೆ ಜಸ್ಟಿ ನಾಗಮೋಹನ್ ದಾಸರು ನಮಗೆ 1% ಬೇಕಂತೇಳಿ ಆವಾಗಲೇ ಅದು ಸಪ್ರೇಟ್ ಮಾಡಿದ್ರು ಸರ್. ಮಾಡಿದ ಮೇಲೆ ಮತ್ತೆ ಈ 5%ನಲ್ಲಿ ನಮ್ಗೆ ಅದರಲ್ಲಿ ಸೇರಿಸಿದ್ವು. ನಾವೆಲ್ಲ ಪ್ರತಿ ಜಿಲ್ಲೆ ಪ್ರತಿ ತಾಲೂಕಿನಲ್ಲಿ ಎಲ್ಲ ಬುಡಗ ಜಂಗಮ ಅಲೆಮಾರಿಗಳು 49 ಜಾತಿ ಮತ್ತು ಎಲ್ಲ 29 ಜಾತಿ ಇತರೆ ಸೇರಿಸಿ ಎಲ್ಲ ಪ್ರತಿಯೊಬ್ಬ ಜಿಲ್ಲೆಯಲ್ಲಿ ನಮ್ಮ ವೇಷಭೂಷಣದಲ್ಲಿ ಬುರ್ರಕಥೆ, ಆಮೇಲೆ ಬಾಲಸಂತು, ಆಮೇಲೆ ಜಿಲ್ಲೆಗಾರರು, ಕಾರ್ಡ್ಸು ಎಲ್ಲ ನಮ್ಮ ಉದ್ಯೋಗಗಳೆಲ್ಲ ನಮ್ಮ ವೃತ್ತಿ ಮೂಲಕ ಎಲ್ಲ ಮೆರವಣಿಗೆ ಮಾಡಿ ಪ್ರತಿ ಜಿಲ್ಲಾಧಿಕಾರಿ ಮನವಿಯನ್ನು ಸಲ್ಲಿಸಿದ್ದೀವಿ ಸರ್. ಮನವಿ ಸಲ್ಲಿಸಿದ್ವಿ. ನಿನ್ನೆ 23ನೇ ತಾರೀಕಿಗೆ ಬೆಂಗಳೂರಲ್ಲಿ ಎಲ್ಲ ನಮ್ಮ ಕರ್ನಾಟಕದ ಅಖಿಲ ಕರ್ನಾಟಕದಲ್ಲಿ ಎಲ್ಲ ಸಮಾಜದವರು 101 ಜಾತಿಯವರಲ್ಲಿ ಸೇರಿದ್ದೀವಿ ಸರ್. ಎಲ್ಲ ಸೇರಿ ಎಲ್ಲ ರ್ಯಾಲಿ ಮಾಡಿ ನಿನ್ನೆ ಕೆಲವು ಮನವಿಗಳು ಕೊಟ್ಟಿದ್ವಿ. ಇವತ್ತೇನು ಸಚಿವ ಸಂಪುಟದಲ್ಲಿ ಅದೇನೋ ಚರ್ಚೆ ಇದ್ದಾರೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಆಮೇಲೆ ಶಿವರಾಜ್ ತಂಗಡಿಯವರು, ಮತ್ತು ಆಮೇಲೆ ಎಲ್ಲ ಸಚಿವರು ಸೇರಿ ಇವತ್ತು ನಮಗೇನೋ ಭಾಗ ಬರಬೇಕು, ಪರ್ಸೆಂಟೇಜ್ ಒಂದು ಮೀಸಲಾತಿಯನ್ನು ಅದು ಕೊಡಬೇಕಂತ ತೀರ್ಮಾನ ಮಾಡಬೇಕಂತ ನಾವೆಲ್ಲ ಮಾಡೀವಿ. ಕೈದು ಮಾಡಿದ್ವಿ, ಸತ್ಯಾಗ್ರಹ ಮಾಡಿದ್ವಿ. ಆಮೇಲೆ ಉಪವಾಸ ಸತ್ಯಾಗ್ರಹ ಮಾಡ್ಯಾರ ಸರ್. ರಾಜ್ಯಾಧ್ಯಕ್ಷರು ಮಾರ್ಯಪ್ಪ ಸಣ್ಣಮಾರಪ್ಪ ವಿಶ್ವವಿದ್ಯಾಲಯ ಮತ್ತು ಅಲೆಮಾರಿ ಸಂಘದ ಅಧ್ಯಕ್ಷರು ಇವರು ಶೇಷಪ್ಪ ಬಿಳಿ ಅಂತೇಳಿ, ಆಮೇಲೆ ಬಾಲಗುರುಮೂರ್ತಿ ಅವರು ದೊಡ್ಡ ಮುಖಂಡರು ಸೇರಿ ಎಲ್ಲ ಅಧಿಕಾರಿಗಳು ಸೇರಿ ಎಲ್ಲ ವಕೀಲರು ಸೇರಿ ಎಲ್ಲ ಸಮಾವೇಶ ಮಾಡಿದ್ದೀವಿ ನಿನ್ನೆ. ಅವು ಇವತ್ತು ಏನು ತೀರ್ಮಾನ ಮಾಡ್ತಾರೋ ನಮಗೇನು ಗೊತ್ತಿಲ್ಲ. ಆದರೂ ಅವ್ರು ತೀರ್ಮಾನ ಮಾಡಲಿದ್ವಿ. ನಮಗೆ ಮೀಸಲಾತಿಯಲ್ಲಿ 1% ಸಿಗೋವರೆಗೆ ನಾವು ಸತ್ಯಾಗ್ರಹ ಮಾಡ್ತೀವಿ. ದಲಿತರಿಗೆ ವೇಷಭೂಷಣದಿಂದ ಸಣ್ಣ ಹುಡುಗಿಂದ ಮೊದಲು ಮಾಡಿ ನಮ್ಮ ವೃತ್ತಿ ಅದು ನಮ್ಮ ವೃತ್ತಿ ಪ್ರಕಾರ ಅವರು ತೋರಿಸಿಕೊಟ್ಟಿದ್ದೀವಿ. ಮುಂದೆ ಸರ್ಕಾರ ನಮಗೆ 1% ಕೊಡೋವರೆಗೆ ನಾವು ಸತ್ಯಾಗ್ರಹ ಆಮೇಲೆ ರ್ಯಾಲಿ ಮಾಡ್ತೀವಿ ಅಂತೇಳಿ ನನ್ನ 2 ಮಾತುಗಳು ಮುಗಿಸಿದ್ದೆ. ವಿಂಗಡಣೆ ಮಾಡಿದ್ದು ನಮ್ಮ ನ್ಯಾಯಮೂರ್ತಿಗಳು. ಅದರಲ್ಲಿ ಎ ವರ್ಗದಲ್ಲಿ ನಮ್ಮ ಅಲೆಮಾರಿಗಳು ಅತಿ ಸೂಕ್ಷ್ಮ ಸಮುದಾಯ ಅಂತೇಳಿ ಗುರುತಿಸಿದ್ದಾರೆ. ನಮಗೆ 1% ಮೀಸಲಾತಿ ಆಲ್ರೆಡಿ ಜಾರಿಗೆ ಬಂದಿದ್ದಲ್ಲಿ ಪಠ್ಯದಲ್ಲೂ ನಾವು ಓದಿದ್ದೀವಿ. ನಾವು ಅದು ಸ್ವಾಗತಿಸಿ ನಾವು 59 ಸಮುದಾಯ ನಾವು 1% ಸಾಕ್ಷರ, ನಮ್ಗೆ ಜಾಸ್ತಿ ಆಶನೆ ಬೇಡ. ಮತ್ತು ಅದನ್ನು ತಗೊಂಡಾಗಿ ಬಲಿಷ್ಠ ಸಮುದಾಯಗಳಿಗೆ ಅದನ್ನು ಸೇರಿಸಿದ್ದಾರೆ. ನಮಗೆ ಬರೋ 1% ನಾವು ಅವರಷ್ಟು ನಮ್ಮ ಬಲ ಪಡಕ್ಕೆ ನಮ್ಮ ಬಲಶಾಲಿ ನಾವಲ್ಲ. ಆದ್ದರಿಂದ ದಯಮಾಡಿ ನಾವು ಮಾನ್ಯ ಮುಖ್ಯಮಂತ್ರಿ ಅಂತ ಹೇಳ್ತೀವಿ ಸರ್, ನಮ್ಮ 1% ನಮ್ಗೆ ಅದರಲ್ಲೇ ಕೊಟ್ಟರೆ ನಾವು ಅದರಲ್ಲೇ ತೃಪ್ತಿ ಮಾಡಿ ನಾವು ನಿಮ್ಮಷ್ಟು ನಾವು ಸಭಾಭಾರಕ್ಕೆ ನಮ್ಮದೊಂದು ಸಣ್ಣ ಆಸೆ. ನಿನ್ನೆ ಒಂದು ದೊಡ್ಡದಾಗಿ ಪ್ರತಿಭಟನೆ ಒಂದು ಮೆರವಣಿಗೆ ಮಾಡಿದ್ದೀವಿ ನಾವು ಫ್ರೀಡಂ ಪಾರ್ಕಲ್ಲಿ. ಇವತ್ತೇ ಸಂಪುಟ ಸಭೆ ತಮ್ಮ ನಿರ್ಧಾರ ತಗೊಂಡಿಲ್ಲ ಅಂದರೆ ಈಗ ಗಂಗಾವತಿ ಮತ್ತು ಕಾರಟಗಿಯಲ್ಲಿ ನಮ್ಮ ದಲಿತ ಮುಖಂಡರ ಜೊತೆಗೆ ದೊಡ್ಡದಾದ ಮೆರವಣಿಗೆ ಮತ್ತು ಮಾನ್ಯ ಸಚಿವರ ಮನೆಗೆ ಮುತ್ತಿಗೆ ಆಗ್ತದೆ ಅಂತೇಳಿ ನಾನು ಇದೊಂದು ಪತ್ರಿಕೆ ಮುಖಾಂತರ ತಿಳಿಸ್ತೇನೆ ಸರ್. ದಯವಿಟ್ಟು ನಮಗೆ 1% ಆದ ಬೆಲೆ ಆದರೂ ಕೊಡಿ ಅಂತೇಳಿ ನಾವು ಈ ಮುಖಾಂತರ ಕೇಳ್ಕೊತೀವಿ. ಆಮೇಲೆ ಚನ್ನದಾಸರು, ನಮ್ಮ ಓಲೆದಾಸರು, ಮಾಲದಾಸರು, ಈ ಗಿಳಿ ಜಾತ್ರೆ ಇವೆಲ್ಲ ಮೂಲ ಇತ್ತಾಗಿರೋದು ಸರ್. ಬುಡಗ ಜಂಗಮ, ಬೇಡ ಬುಡಗ ಜಂಗಮ ಮಾತ್ರ ಕೆಲವು ಇದ್ದಾರೆ ಸರ್. ಕಾಡ್ಸಿದ್ರು ಅವರೆಲ್ಲ ಇತ್ತಾಗೆ ತಾಂಡ್ರಲಿದ್ದ ಬಂದರೆ ನಾವು ಮಾತ್ರ ಅಲ್ಲ ಒಂದು ಸರ್ ಬಂದವರು. ಆದರೆ ಒಂದು ಸಮಸ್ಯೆ ಏನಂದ್ರೆ ಸರ್, ಈ ಮೀಸಲಾತಿ ಬಗ್ಗೆ ನಮ್ಗೆ ಅಷ್ಟೊಂದು ನಮಗೆ ಎಜುಕೇಷನ್ ಎಲ್ಲ ಓದಿಲ್ಲ. ನಮ್ಮದಲ್ಲಿ ಯಾರು ನಂಬರ್ಸ್ ಕೂಡ ಆಗಿಲ್ಲ ಸರ್. ಇದು ಗ್ರಾಮ ಪಂಚಾಯತ್ ನಂಬರ್ಸ್ ಕೂಡ ಆಗಿಲ್ಲ ಕೆಲವರು. ಈಗ ಸದ್ಯ ಈಗ ಒಂದು 20-30 ವರ್ಷದಿಂದ ಹುಡುಗರು ಸ್ವಲ್ಪ ಓದಿಕೊಂಡು ವಿದ್ಯಾವಂತರಾಗಬೇಕು ಅನ್ನೋದು ಒಂದು. ಆಮೇಲೆ ಗೌರ್ಮೆಂಟ್ ನಮಗೆ ಈ ಸರ್ಟಿಫಿಕೇಟು ಜಾರಿ ಮಾಡಿದ ಮೇಲೆ ನಮ್ಮನ್ನು ಗೌರ್ಮೆಂಟಲ್ಲಿ ಕ್ಯಾಪಿಟಲ್ ಸೇರಿಸಿದ ಮೇಲೆ ಕೂಡ ನಮ್ಮ ಯಾಕೆ ಸ್ವಲ್ಪ ಸಣ್ಣದಾಗಿ ನೋಡ್ತಾರೆ ಸರ್. ಯಾಕಂದರೆ ಗೌರ್ಮೆಂಟ್ ಸಣ್ಣದಾಗಿ ನೋಡ್ತಾರೆ. ಯಾಕಪ್ಪ ಅಂತಂದರೆ ನಾವು 5 ಅಂತಕ್ಕಂಥವ್ರು ಮನುಷ್ಯರು ಅಂತಕ್ಕಂಥವ್ರು ಇಲ್ಲ. ಈ ಮನುಷ್ಯರಲ್ಲ, ಇವರೆಲ್ಲ ಅಸ್ಪೃಶ್ಯರು, ಇವ್ರಿಗೆ ಏನು ಗೊತ್ತಿಲ್ಲ ಅಂತಕ್ಕಂಥವ್ರು ಸಣ್ಣದಾಗಿ ನೋಡ್ತಾರೆ ಸರ್. ಸಮಸ್ಯೆ ಏನಾಗೈತಪ್ಪ ಅಂತಂದರೆ ಸರ್, ನಾವು ಈ 79 ವರ್ಷ ಸ್ವಾತಂತ್ರ್ಯ ಬಂದರೆ ಸುತ್ತ ಇಲ್ಲಿವರೆಗೆ ಆದರೆ ನಮ್ಗೆ ವೋಟ್ ಲಿಸ್ಟ್ ಐತೆ, ಆಧಾರ್ ಕಾರ್ಡ್ ಐತೆ, ರೇಷನ್ ಕಾರ್ಡ್ ಐತೆ, ಎಲ್ಲ ಐತೆ ಸರ್. ಆದರೆ ರಾಜಕಾರಣಿಗಳಿಂದ ಯಾವ ಸವಲತ್ತೂ ಇಲ್ಲ. ಸಮಸ್ಯೆ ಏನಾಗೈತಪ್ಪ ಅಂತಂದರೆ ನಮ್ಮಲ್ಲಿ ಯಾರು ಮಂತ್ರಿಗಳಾಗಿಲ್ಲ, ನಮ್ಮ ಮಿನಿಸ್ಟರ್ಗಳಿಲ್ಲ, ML ಆಗಿಲ್ಲ. ಕ್ಯಾಬಿನೆಟ್ಟಲ್ಲಿ ಅಸೆಂಬ್ಲಿನಲ್ಲಿ ನಮ್ಮನ್ನು ಧ್ವನಿಯೆತ್ತಿ ಕೂಗಿ ನಮ್ಮ ಸಮಸ್ಯೆಗಳನ್ನು ಹೇಳೋದಿಲ್ಲ ಸರ್. ಹಂಗಾಗಿ ಏನು ಮಾಡ್ತಿದಾರಪ್ಪ ಅಂತಂದರೆ ಇವನು ಕೇಳೋರು ಯಾರು ಇಲ್ಲ ಅನ್ನೋ ಸಮಸ್ಯೆ ಬಂದೈತೆ ಸರ್. ಮೊನ್ನೆನೇ ನಾಗಮೋಹನ್ ದಾಸ್ ಅವರು ಮತ್ತೆ ಸರ್ವೆ ಮಾಡಿದ್ದಾರೆ. ಎಲ್ಲ
ಎಲ್ಲ ಜಿಲ್ಲೆಗಳ ಸರ್ವೆ ಮಾಡಿದ ಮೇಲೆ 5,22,900 ಜನ ಅಂದಮೇಲೆ ಅವರು ಪ್ರತ್ಯೇಕವಾಗಿ ನಾಗಮೋಹನದಾಸನವರು ಇಲ್ಲ ಇವರು ಕೂಡ ಇನ್ನುಳಿದ ಕ್ಯಾಸ್ಟು ಇವರಿಗೆ ಸಪ್ರೇಟ್ ಮೀಸಲಾತನ್ನು ಇಡಬೇಕು ಅಂತಂದು ಎಡಗೈ ಬಲಗೈದವರಿಗೆ 6% ಅನ್ನು ಕೊಟ್ಟು ನಮ್ಮ ಅಣ್ಣ ತಮ್ಮರು ಅಂದರೆ ಮಾದರಿ ಚೆಲುವಾದರು. ಆಮೇಲೆ ಲಂಬಾಣಿ ಕೂಡ ನಮ್ಮ ಮಾತಾಡೋಕ್ಕೆ ಬಿಡಲಿಲ್ಲ. ನಮಗೆ ಹಿಂದಿನಿಂದ ನಾವು ಈಗ ತಲತಲಾಂತರಗಳಿಂದ ನಾವು ಜೀವನ ಮಾಡ್ತಾಯಿದ್ದೀವಿ ಸರ್. ಯಾರಿಂದ ಜೀವನ ಮಾಡ್ತಾಯಿದ್ದೀವಿ? ರೈತರಿಂದ, ನೌಕರರಿಂದ, ಕೂಲಿ ಕಾರ್ಮಿಕರಿಂದ ಮಾಡ್ತಾಯಿದ್ದೀವಿ ಸರ್. ಯಾವ ಥರ ಮಾಡ್ತಾಯಿದ್ದೀವಿ ಅಂತಂದರೆ ನಮ್ಮ ಕಲೆ ಸರ್, ಬುರ್ರಕಟ್ಟೆ, ಆಮೇಲೆ ವೇಷಭೂಷಣ, ಇವರಿಂದ ಊರೂರಲ್ಲೂ ವೇಷ ಕಟ್ಟಿ ಊರೂರಿನಲ್ಲಿ ಬುರ್ರಕಟ್ಟೆ ಆಡಿ ಅವರು ನಮ್ಮ ರೈತರು ಸಾಕ್ತಾರೆ. ಈ ಸರ್ಕಾರ ಅಂತೂ ನಮ್ಮನ್ನು ಸಾಕಿಲ್ಲ. ಈಗೇನು ಮಾಡಿದೆ ಸರ್, 20 ವರ್ಷದಿಂದ ಊರಲ್ಲಿ ತಿರುಗಬಾರ್ದು, ಭಿಕ್ಷೆ ಬೇಡಬಾರ್ದು, ಆಮೇಲೆ ಬೇಟೆ ಆಡಬಾರ್ದು, ಯಾವ ಪ್ರಾಣಿನ ಇದು ಮಾಡಬಾರ್ದು, ಹಿಂಸೆ ಮಾಡಬಾರ್ದು, ಊರಲ್ಲಿ ಇನ್ನೊಬ್ಬರು ಕೈ ಸಾಸಿ ಬೇಡಬಾರ್ದು ಅನ್ನೋ ಒಂದು ಜಾರಿ ತಂದ ಸರ್. ಆ ಜಾರಿ ತಂದ ಮೇಲೆ ನಾವು ಈ ಊರ ವೇಷಭೂಷಣ ಕಟ್ಕೊಂಬಂಗಿಲ್ಲ, ಓಡಾಡಂಗಿಲ್ಲ, ಭಿಕ್ಷೆ ಬೇಡಂಗಿಲ್ಲ, ಬಸ್ ಸ್ಟ್ಯಾಂಡಲ್ಲಿ ಭಿಕ್ಷೆ ಬೇಡಂಗಿಲ್ಲ, ಬೇಟೆ ಆಡಂಗಿಲ್ಲ, ಏನೂ ತರಂಗಿಲ್ಲ. ಮತ್ತು ಇಂಥ ಟೈಮ್ನಲ್ಲಿ ನಾವು ಯಾವ ರೀತಿ ಜೀವನ ಮಾಡಬೇಕು? ಈ 1% ಮೀಸಲಾತಿ ಕೂಡ ಅವರೇ ಕಸ್ಕೊಂಡು ಅದರಲ್ಲಿ ಹಾಕಿದ್ರೆ ನಮ್ಮ ಜೀವನ ಹೆಂಗ? ಅದಕ್ಕೆ ಸರ್ CM ಸಾರ್ನ ಕೂಡ ನಾವು ಕೇಳಬೇಕಂಬೋದೈತಿ. ನಮಗೆ ಈ ಮೀಸಲಾತಿ ಕೊಡಿದ್ರೆ ಸಿಗ್ತಿಲ್ಲ. ನಮಗೆ ಆ ಬೇಟೆ ಆಡಲಿಕ್ಕೆ, ಊರಲ್ಲಿ ಹೋಗ್ಲಿಕ್ಕೆ, ಭಿಕ್ಷೆ ಬೇಡಲಿಕ್ಕೆ, ವೇಷ ಕಟ್ಕೊಂಡು ಮನೆ ಭಿಕ್ಷೆ ಬೇಡಲಿಕ್ಕೆ ಕೊಟ್ಟರೆ ಸುತ್ತ ನಾವು ಜೀವನ ಮಾಡ್ತೀವಿ ಸರ್. ಮಾಡಿ ಅವ್ರಿಗೆ ತಗೊಂಡು ಅಂತ ನಾಗಮೋಹನದಾಸರು ಮಾಡ್ಯಾರ ಸರ್. ಆದರೆ ಮೊನ್ನೆ 19ನೇ ತಾರೀಕಿನ ಕ್ಯಾಬಿನೆಟ್ನಲ್ಲಿ ನಡೆದಂಥ ಸಮಕ್ಷದಲ್ಲಿ ಈ 225 ಮಂದಿ ಶಾಸಕರು, ನಮ್ಮ CM ಸಾಹೇಬರು ಮತ್ತು ಅವ್ರು ಏನು ಅನ್ಕೊಂಡಾರ ಏನು ಕಥೆನೋ, ಈ ನಮ್ಮನ್ನು ಹೋಗಿ ಆ ಹೆಚ್ಚು ಜಾತಿನಲ್ಲಿ ನಮ್ಮದು ಕೂಡ ಅವರಲ್ಲಿ ಸೇರಿಸ್ಬಿಡ್ತಾರೆ. ಅವ್ರನ್ನ ಸೇರಿಕೊಂಡು ನಾವೇ ಎಲ್ಲ 5 ನಮಗೆ ಇರಲಿ, ಆ ಅಲಿಮೇರ್ ಜನಾಂಗ ನಮ್ಮದರ ಇಲ್ಲಿ ಅನ್ನೋ ಸಮಸ್ಯೆ ಬಂದಿದೆ ಸರ್. ಹಂಗಾಗಿ ನಾವು ಫಸ್ಟೇನೆ ಸ್ವಲ್ಪ ನಮಗೆ 19ನೇ ತಾರೀಕು ಮುಂಚೆನೇ ಇದ್ದರೆ ನಾವು ಹೋರಾಟ ಮಾಡಿದರೆ ಅದೇನೋ ಒಂದು ಆತಿಥ್ಯನೇ ಇರ್ಕೈತೆ ನಮಗೆ ಗೊತ್ತಿಲ್ಲ. ಏನೋ ನಾವೊಂದು ಅದನ್ನು ಮಾಡ್ಯಾರ ತೀರ್ಮಾನ, ನಮ್ಮ 1% ನಮಗೆ ಬರ್ತಂತ ನಾವು ಅನ್ಕೊಂಡಿವಿ. ಆದರೆ ಸಮಸ್ಯೆ ಈಗೇನಾಗೈತಪ್ಪ ಅಂದ್ರೆ ಅದರಲ್ಲಿ ಸೇರಿಸ ಸರ್. ಈಗ ನಾವು 19ನೇ ತಾರೀಕಿನಿಂದ ಹೋರಾಟ ಮಾಡ್ತಾನೇ ಇದ್ದೀವಿ. CMನವರಿಗೆ ಕೆಲವರು ನಮ್ಮ ಮುಖಂಡರು ಭೇಟಿ ಆದರೆ ಇಲ್ಲರೇ ನಾನು ಆವಾಗ ಸಹಿ ಮಾಡಿ ಆಗೈತೆ, ಅದರಲ್ಲಿ ಸೇರಿಸ್ಯಾರ.